ಉಳುವವನೇ ಭೂಮಿ ಹೊಡೆಯ ಕಾಯ್ದೆ ಬಂದಾಗ ಎಲ್ಲಾ ಬಡವರು ಯಾರ್ಯಾರು ಉಳ್ತಾ ಇದ್ರು ನೆಲನ ಅವ್ರೆಲ್ಲಾರ್ಗೂ ಭೂಮಿ ದೊರಿಬೇಕು ಅನ್ನೋದರ ಪರವಾಗಿ ಫಿಲಂ ಇದೆ. ಒಂದು ಕತೆ ಹೇಳುವಾಗ್ಲೇ ಅದಕ್ಕೊಂದು ಬ್ಯಾಕ್ ಡ್ರಾಪ್ ಇರುತ್ತೆ. ಹೇಳ್ತಾ ಇದ್ದಂಗೆನೆ ನಮ್ಮ ಮೈಂಡ್ ಅಲ್ಲಿ ಒಂದೋಗಿ ಕೂತ್ ಬಿಡುತ್ತೆ. ರಾಕೇಶ್ ದಳವಾಯಿಗೆ ಆ ಸ್ಟ್ರೆಂತ್, ಅವ್ನ್ ಏನ್ ಮಾಡಿದ್ರು ಮಾಡ್ತಾನೆ ಅಂತ ಅವ್ರ ಮೇಲೆ ಇವ್ರ ಮೇಲೆ ಅವರು ಕಾಂಪೀಟ್ ಮಾಡೋ ತರ ಫೈಟ್ ಮಾಡ್ಸಿದ್ದಾರೆ. ಫೈಟೇ ದೊಡ್ಡ ಹೈಲೈಟ್ ಈ ಫಿಲಂಗೆ. ತುಂಬಾ ಜನಕ್ಕೆ ಏನಂದ್ರೆ ಹೋರಾಟ ಅಂದ್ರೆ ಅದಕ್ಕೊಂದು ಏನಾಗ್ಬಿಡುತ್ತೆ ಹೋರಾಡಿದ್ರೆ ಅನ್ನೋ ಮನೋಭಾವ ಎಲ್ಲ ಇರುತ್ತೆ. ನಮ್ಮ ಫಿಲಂ ನಲ್ಲಿ ಅಂಬೇಡ್ಕರ್ನ ಎದ್ದಿ ತೋರಿಸಿದೀವಿ ನೀಟಾಗಿ. ಅಂಬೇಡ್ಕರ್ ತೋರ್ಸಿದ ತಕ್ಷಣನೇ ಒಂದು ವರ್ಗಕ್ಕೆ ಸೀಮಿತ ಮಾಡ್ಬಿಡ್ತಾರೆ. ಅದು ದೊಡ್ಡ ದುರಂತ. 50% ಆಫ್ ದ ಪಾಪ್ಯುಲೇಷನ್ಗೆ ಅಂಬೇಡ್ಕರ್ ಇಲ್ಲದೆ ಸ್ವತಂತ್ರ ಭಾರತನ ಕಲ್ಪಿಸ್ಕೊಳಕ್ಕೆ ಆಗಲ್ಲ. ಇವತ್ತಿನ ದಿನ ಆಫ್ಘಾನಿಸ್ತಾನನೋ ಇನ್ಯಾವುದೋ ತರ ಜೀವನ ಮಾಡ್ಬೇಕಾಗೋದು. ಕಾನೂನಾತ್ಮಕ ಹೋರಾಟ ಅಂತ ಬಂದ ತಕ್ಷಣ ನೀವು ಅಂಬೇಡ್ಕರ್ ಇಲ್ಲದೆ ಆ ಹೋರಾಟ ನೆನೆಸ್ಕೊಳಕ್ಕೆ ಆಗಲ್ಲ. ಸೊ ಹಂಗಾಗಿ ನೀವು ಅಂಬೇಡ್ಕರ್ ತರಲೇಬೇಕು. ಅಲ್ಲಿ ಅಂಬೇಡ್ಕರ್ ಬಂದಿದ್ದಾರೆ ಅಂತಂದ್ರೆ ಯಾರ್ಯಾರಿಗೆ ಈ ಸವಲತ್ತು ಸಿಕ್ಕಿದ್ದು ಅವರೆಲ್ಲ ಫಲಾನುಭವಿಗಳು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ ಹೊತ್ತು ನನ್ನ ಜೊತೆಗೆ ಖ್ಯಾತ ಸಂಗೀತ ನಿರ್ದೇಶಕರು ಪೂರ್ಣಚಂದ್ರ ತೇಜಸ್ವಿ ಅವ್ರ ಜೊತೆಗಿದ್ದಾರೆ. ಧೀರವಗತ್ರೈ 6ನೇ ತಾರೀಕು ರಾಜ್ಯದಾದ್ಯಂತ ಸಿನಿಮಾ ರಿಲೀಸ್ ಆಗ್ತದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಿರೋಂಥ ಪಿಕ್ಚರ್ ಇದು. ಸೊ ಈ ಸಿನಿಮಾದ ಒಂದಷ್ಟು ಮಾತುಕತೆ ತಂತ್ರಜ್ಞರ ಜೊತೆಗೆ, ನಟರ ಜೊತೆಗೆ, ಎಲ್ಲರ ಜೊತೆಗೂ ಮಾಡ್ಕೊಂಡು ಬರ್ತಾ ಇದೀವಿ. ಈ ಸರಣಿಯಲ್ಲಿ ಈಗ ನನ್ನ ಜೊತೆಗೆ ಪೂರ್ಣ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪ್ರವೀಣ್. ತುಂಬಾ ದಿನ ಆಯ್ತು ಅಂದ್ರೆ ಮಾತುಕತೆಗೆ ಸಿಕ್ಕಿ, ಅಂದ್ರೆ ಈ ತರ ಮಾತಾಡಿ. ಇದೊಂದು ಕಂಟೆಂಟ್ ಯಾಕೋ ತುಂಬಾ ಕ್ಯೂರಿಯಸ್ ಅನಿಸ್ತು. ಅಂದ್ರೆ ವಿಶೇಷವಾಗಿ ಮ್ಯೂಸಿಕ್ ವಿಚಾರಕ್ಕೆ ಅದೊಂದು BGM, ಅದೊಂದು ಟ್ರೈಲರ್ ಅಲ್ಲೇನೆ ತುಂಬಾ ಎದೆಗೆ ಹೊಡಿತು ಹಂಗೇನೆ. ಸೊ ಆವತ್ತಿಂದನೂ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋ ಒಂದು ಇದು ಯಾವಾಗ್ಲೂ ಇತ್ತು. ಸೊ ಧೀರವಗತ್ರೈ ಸಿನಿಮಾ ಈ ಒಂದು ಕಂಟೆಂಟು ಅಂದ್ರೆ ಒಂದು ಹೊಸ ತಂಡ ಬಂದಾಗ ಪ್ರತಿ ಸಲ ಒಂದು ಹೊಸ ಚಾಲೆಂಜಸ್ ಹುಟ್ಕೊಳ್ಳುತ್ತೆ. ಅಂಡ್ ನಿಮ್ಮ ವಿಚಾರಕ್ಕೆ ರೀಸೆಂಟ್ಲಿ ಪೆಪೆ ಅದೊಂದು ತುಂಬಾ ದೊಡ್ಡ ಅಪ್ರಿಸಿಯೇಷನ್ ಬಂದಿತ್ತು ನಿಮ್ಮ ಒಂದು BGMಗಾಗ್ಲಿ ಅಥವಾ ನಿಮ್ಮ ಒಂದು ಕೆಲಸಕ್ಕಾಗ್ಲಿ. ಸೊ ಈ ಸಿನಿಮಾ ಅದರ ಅಪ್ಡೇಟೆಡ್, ಅದು ಪ್ರೋ ವರ್ಷನ್ ತರ ಕಾಣ್ತಾ ಇದೆ. ಏನು ವಿಶೇಷ ಆಯ್ತು ಅಂತ? ವಿಶೇಷ ಏನಿಲ್ಲ, ಅದು ಒಂದೊಂದು ಫಿಲಮ್ದು ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ಪೆಪೆ ಬಂದಾಗ ಅದಕ್ಕೆ ಬೇರೆ ತರದ್ದೇನೋ ಎಕ್ಸ್ಪೆರಿಮೆಂಟ್ ಬೇಕು ಅಂತ ಕೇಳ್ತಿತ್ತು. ಈ ಫಿಲಮ್ ಬಂದಾಗ ಈ ಫಿಲಮ್ಗೆ ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕಿಂತ ಆ ಗ್ರ್ಯಾಂಡ್ನೆಸ್ ಬೇಕು ಅಂತ ಒಂದು, ಆ ಗ್ರ್ಯಾಂಡ್ನೆಸ್ ಜೊತೆಗೆ ನಮ್ದೊಂದು ಸ್ಟೈಲ್ ಇರುತ್ತಲ್ಲ, ಅದೆರಡು ಮಿಕ್ಸ್ ಆಗಿ ಬಂದಿರೋದು ಧೀರವಗತ್ರೈ. ಸಬ್ಜೆಕ್ಟೇ ಆ ಥರದ್ದು ಒಂದು ಡಿಮ್ಯಾಂಡ್ ಮಾಡಿದಾಗ, ಮತ್ತೆ ಡೈರೆಕ್ಟ್ರು ಅಷ್ಟೇ, ಇಲ್ಲ ಸರ್ ಏನು ಕಮರ್ಷಿಯಲ್ ಆಗಿ ಏನು ಗ್ರ್ಯಾಂಡ್ ಆಗಿ ಮಾಡ್ತೀರಾ ಮಾಡಿ ಅನ್ನೋ ಥರ. ಒಂದು ಹೊಸ ಹೀರೋ ಅಂತ ಬಂದಾಗ ಪ್ರತಿ ಮೋಸ್ಟ್ ಆಫ್ ದ ಫಿಲಮ್ಸ್ ಎಲ್ಲ ಎಕ್ಸ್ಪೆರಿಮೆಂಟಲ್ ಸಣ್ಣ ಸಣ್ಣ ಫಿಲಮ್ಗಳೇ ಇರುತ್ತೆ. ಬಟ್ ಈ ಫಿಲಮ್ ಹೊಸ ಹೀರೋ ಅಂತ ಬಂದ್ರು ಕಮರ್ಷಿಯಲ್ ಅಪ್ರೋಚಲ್ಲೇ ಇಡೀ ಪ್ರೊಡಕ್ಷನ್ ಡಿಸೈನ್ ಆಗಿದೆ. ಫೈಟ್ಸ್ ಇರ್ಬೋದು ಅಥವಾ ಡೈಲಾಗ್ಸ್ ಇರ್ಬೋದು, ಫಿಲಮ್ ಟ್ರೀಟ್ಮೆಂಟೇ ಹಂಗಿದೆ. ಹಾಗಾಗಿ ನಮಗೂ ಒಂಥರ ಫ್ರೀಡಮ್ಮು ಮತ್ತು ಒಂಥರ ಕಂಫರ್ಟ್ ಆಗಿ ಗ್ರ್ಯಾಂಡ್ ಆಗಿ ಏನು ಮಾಡೋದು ಅದನ್ನು ಟ್ರೈ ಮಾಡಿದ್ವಿ. ಅಂದರೆ ಯಾವಾಗಲೂ ನಿಮ್ಮ ಒಂದು ಸಂಗೀತದ ಹಾಡುಗಳು ಅಥವಾ BGMಗಳು ಎಲ್ಲವೂ ದೇಸಿ ಪರಿಕರಗಳನ್ನ ಜಾಸ್ತಿ ಬಳಸ್ತೀರ ಅಂತ ಅನ್ಸುತ್ತೆ. ಐ ಮೀನ್ ಅದೊಂದು ಮಾಸಿಫೈ ಇದೆ. ಸೊ ಈ ಸಿನಿಮಾದೆಲ್ಲ ಒಂದು ಕಡೆ ಆ ಮಾಸಿಫೈಯು ಈ ಒಂದು ಇನ್ಸ್ಟ್ರೂಮೆಂಟಲ್ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಆ ಥರದೊಂದು ಅಟೆಂಪ್ಟು ಏನು ಅಂತ. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ಅದು ಯಾರು ಫಿಕ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾವ್ದಾರು ಒಂದು ಸಾಂಗ್ ಹಿಟ್ ಆದ ತಕ್ಷಣ ಈ ಸ್ಟೈಲು ಇವ್ರ ಸ್ಟೈಲೇ ಇದು ಅನ್ನೋ ತರ ಒಂದು ಫಿಕ್ಸ್ ಆಗಿರುತ್ತೆ. ಅದೊಂಥರ ಒಳ್ಳೇದು, ಆಕ್ಚುಲಿ ಖುಷಿ ಅದ್ರ ಬಗ್ಗೆ. ಬಟ್ ಅಟ್ ದ ಸೇಮ್ ಟೈಮ್ ಏನಂದ್ರೆ ಅದನ್ನ ನಾವೇ ಬ್ರೇಕ್ ಮಾಡಿ ಬರ್ಬೇಕು. ನಾವೇ ಬ್ರೇಕ್ ಮಾಡೋ ಫ್ರೀಡಮ್ಮು ಮ್ಯೂಸಿಕ್ ಡೈರೆಕ್ಟರ್ಗೆ ತುಂಬಾ ಇರಲ್ಲ. ಯಾಕೆ ಅಂತಂದ್ರೆ ಒಂದು ಫಿಲಮ್ ಯಾವ್ದು ಹಿಟ್ ಆಗಿರುತ್ತೆ ಆ ಬೇಸ್ ಮೇಲೆ ಅದರ ಸುತ್ತಮುತ್ತನೇ ಎಲ್ಲಾರು ಬಂದು ನಮ್ಗೆ ಅದೇ ತರ ಪ್ರಾಜೆಕ್ಟ್ಗಳು ಕೇಳ್ತಿರ್ತಾರೆ. ಅದೊಂದು ದೇಸಿ ಸಾಂಗ್ ಹಿಟ್ ಆಗ್ಬಿಟ್ರೆ ಆ ತರ ಪ್ರಾಜೆಕ್ಟ್ಗಳು ಮಾತ್ರ ನಮಗೆ ಬರ್ತಾ ಇರುತ್ತೆ. ಅಲ್ಲಿ ನಾವು ಮುಂದೆ ಹೋಗಿ ಬ್ರೇಕ್ ಮಾಡೋ ಚಾನ್ಸಸ್ಗಳು ಕಡಿಮೆ. ನಾವು ಅದನ್ನೇ ಖುಷಿಯಾಗಿ ಮಾಡ್ತಾ ಇರ್ತೀವಿ. ಸೊ ಅದು ಬಿಟ್ಟ ಹಾಗೆ ತುಂಬಾ ಫ್ರೀಡಮ್ ಇದ್ದಾಗ ಏನ್ ಬೇಕಾದ್ರೂ ಮಾಡಿ ಅಂತ ಬಂದಾಗ, ಈಗ ಆಕ್ಚುಲಿ ನೋಡಿ ಪೆಪೆನಲ್ಲಿ ತುಂಬಾ ಇನ್ಸ್ಟ್ರೂಮೆಂಟ್ ಎಲ್ಲಾನು ಹೊಸ ಇನ್ಸ್ಟ್ರೂಮೆಂಟ್ಗಳೇ ಅದರಲ್ಲಿ ಬಳಸಿರೋದು. ಆದ್ರೆ ಅದರಲ್ಲಿ ಆ ದೇಸಿತನ ಏನಿದೆ ಅದ್ರ ಟಚ್ ಕೊಟ್ಟಿದೀವಿ. ಬೇರೆ ಇನ್ಸ್ಟ್ರೂಮೆಂಟ್ ಇಟ್ಕೊಂಡ್ರು ಅದ್ರ ಟಚ್ ಇದೆ. ಅದು ಒಂಥರ ಎಕ್ಸ್ಪೆರಿಮೆಂಟ್. ಇದ್ರಂತ ಬಂದಾಗ ಇದರಲ್ಲಿ 70-80s ಅಲ್ಲಿ ಫಿಲಮ್ ನಡೀತಾ ಇರೋದು, ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಅಲ್ಲಿ ನಡೀತಾ ಇರೋದು. ಸೊ ಹಂಗಿದ್ದಾಗ ಅದಕ್ಕೆ ಒಂದು ದೇಸಿ ಇನ್ಸ್ಟ್ರೂಮೆಂಟ್ಗೆನೆ ಒಂದು ಗ್ರ್ಯಾಂಡ್ಯೂರ್ ಇದೆ. ನಗಾರ ಇರ್ಬೋದು, ತಮಟೆ ಇರ್ಬೋದು, ಆ ತಾಸೆಗಳು,
ಎಲ್ಲದಕ್ಕೂ ಆ ಥರದಕ್ಕೊಂದು ಹೆವಿನೆಸ್ ಇದೆ. ಹ್ಮ್ ಅದನ್ನ ಕಮರ್ಷಿಯಲ್ ಆಗಿ ಹೆಂಗ್ ಯೂಸ್ ಮಾಡ್ಬೋದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಗಳ ಜೊತೆ ಅನ್ನೋದನ್ನ ಒಂದು ಟ್ರೈ ಮಾಡಿದ್ವಿ. ಅಂದ್ರೆ ಆ ಟ್ರೈಲರ್ ಅಲ್ಲಿ ಒಂದು ಲಾಸ್ಟ್ ಬರ್ತಾರೆ ಫುಲ್ ಪೀಕಿಗೆ ಹೋಗುತ್ತೆ, ಅದು ಇಟ್ ಸೆಲ್ಫ್ ಕರೆಯುತ್ತೆ ಇದೇನೋ ಬೇರೆ ಅಂತ. ಆಮೇಲೆ ಅಲ್ಲಿವರೆಗೂ ಹೇಳ್ಕೊಂಬರೋಂಥ ಒಂದು ನರೇಷನ್ನು ಮತ್ತು ಅಂದರೆ ಇದೇನೋ ಆಗಿದೆ ಇಲ್ಲಿಗೆ ಬನ್ನಿ ಅನ್ನೋ ಥರ ತುಂಬ ನೀಟಾಗಿ ಟ್ರೈಲರ್ ಕಟ್ ಮಾಡಿದ್ರೆ, ಬಟ್ ಅದರ ಜೊತೆಗೆ ಆ ಸೌಂಡ್ ತುಂಬ ಕರೀತಾ ಇದೆ, ಅದು ಕರೆಸುತ್ತೆ ಅದು. ಸೊ ಆ ಥರದೊಂದಾಗಿರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಅಂದರೆ ಧೀರಾ ಭಗತ್ ರಾಯ್ ಅಥವಾ ಈ ಸಿನಿಮಾ ಒಂದು ಭೂ ಸುಧಾರಣಾ ಕಾಯ್ದೆ ಸುತ್ತಲೂ ನಡೆಯುವಂಥ ಕಥೆ ಆಗಿರೋದ್ರಿಂದ, ಆ ಒಂದು ಡೆಕೇಡ್ಗಳಿದಾವಲ್ಲ, ಆ ಡೆಕೇಡ್ಗಳಲ್ಲಿ ನಡೆಯುವಂಥ ಕಥೆ ಆಗಿರೋದ್ರಿಂದ ಅವತ್ತಿಗೆ ಇಳೆಯರಾಜ ಅವರು ಅಥವಾ ಅವತ್ತಿಗೆ ಈಗ ಕನ್ನಡದಲ್ಲಿ ತಗೊಂಡ್ರೆ ಉಪೇಂದ್ರ ಕುಮಾರ್ ಅವರು, ರಂಗರಾವ್ ಅವರು, ಇದರ ಮತ್ತು ನಮ್ಮ ರಾಜನ್ ನಾಗೇಂದ್ರ ಅವರು, ಅವ್ರದ್ದೆಲ್ಲ ಹಾಡುಗಳು, ಆ ಒಂದು ಪ್ಯಾಟರ್ನು, ಆ ಒಂದು ಇನ್ಸ್ಟ್ರೂಮೆಂಟೇಷನ್ನು, ಅದು ಒಂದ್ಸಲ ರಪ್ಪನ್ ಬಂದೋಯ್ತು ಏನು ಕರ್ಮ ಹಾಡು ನೋಡಿದಾಗ ಮತ್ತೆ ಕೇಳಿದಾಗ. ಸೊ ಆ ಒಂದು ಹಾಡು ಕಟ್ಟುವಿಕೆ ಹೆಂಗಾಯ್ತು ಸರ್ ಅದು ಅಂತ? ಅಂದ್ರೆ ಇದೇ ಪ್ಲಾನ್ ಇತ್ತಾ, ಲೈಕ್ ಈ ಪ್ಯಾಟರ್ನ್ ಅಲ್ಲೇ ಬರ್ಬೇಕು, ಇಳೆಯರಾಜ ಆ ತರದ ಇನ್ಸ್ಟ್ರೂಮೆಂಟ್ಸ್ ಬಳಸ್ಬೇಕಿತ್ತು, ಈ ತರದ ರಾಗ ತಗೋಬೇಕಿತ್ತು, ಆ ತರದ್ದೆಲ್ಲ? ಇಲ್ಲ, ಅದು ಎಲ್ಲಾನು ನಾವು ತುಂಬಾ ಏನೋ ಬಿಡಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಅನ್ನೋದಕ್ಕಿಂತ ಒಂದು ಕತೆ ಹೇಳುವಾಗ್ಲೇ ಅದಕ್ಕೊಂದು ಬ್ಯಾಕ್ ಡ್ರಾಪ್ ಇರುತ್ತೆ. ಅದಕ್ಕೆ ಈ ಟೈಮಲ್ಲಿ ಬರ್ತಿರೋದು ಈ ಥರದೊಂದು ಕತೆ, ಏನೋ ಹಳ್ಳಿ ಬ್ಯಾಕ್ ಡ್ರಾಪ್, ಹಿಂಗೇನೋ ಹೇಳ್ತಾ ಇದ್ದಂಗೆನೆ ನಮ್ಮ ಮೈಂಡು ಅಲ್ಲಿ ಒಂದೋಗಿ ಕೂತ್ಬಿಡುತ್ತೆ. ಅಂದ್ರೆ ಈ ಥರದೊಂದು ಟೆಂಪ್ಲೇಟ್ ಇದಕ್ಕೆ ಅನ್ನೋ ಥರದಲ್ಲಿ ಈ ಎಲ್ಲ ಟೆಂಪ್ಲೇಟ್ಗಳು ಆಲ್ರೆಡಿ ಎಲ್ಲ ಮಾಡಿ ಅದ್ಭುತ ಕೆಲಸಗಳೆಲ್ಲ ಮಾಡಿಬಿಟ್ಟಿದ್ದಾರೆ. ನಾವೇನಂತಂದ್ರೆ ನಮ್ದು ಅಲ್ಲೆಲ್ಲೋ ಹೋಗುತ್ತೆ ಮೈಂಡ್, ಆಟೋಮೆಟಿಕ್ ಆಗಿ ಹೋಗಿ ಒಂದು ಕ್ರಿಯೇಟ್ ಆಗುತ್ತಲ್ಲ, ಅದೇ ಕೇಳುತ್ತೆ ಇದು ಬೇಕು ಇದು ಬೇಕು ಇದು ಬೇಕು ಅಂತ. ತುಂಬಾ ಪ್ಲಾನ್ಡ್ ಆಗಿ ಎಲ್ಲಾನು ಆಗೋದು ಒಂದು, ಪ್ಲಾನ್ ಇಲ್ದೇನೆ ಇದು ಆಟೋಮೆಟಿಕ್ ಆಗಿ ನಾವು ಶುರು ಮಾಡುವಾಗ್ಲೇ ಹಿಂಗೆ ಶುರು ಮಾಡ್ಬಿಡ್ತೀವಿ. ಡಿಫಾಲ್ಟ್ ಆಗಿ ಅಲ್ಲಿಗೆ ತಗೊಂಡೋಗಿ ಬಿಟ್ಬಿಡುತ್ತೆ ನಮ್ಗೆ, ಇಲ್ಲಿಂದಾನೆ ಶುರು ಮಾಡು ನೀನು ಈ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡು ಅಂತ. ಆ ತರ ತುಂಬಾ ಆರ್ಗ್ಯಾನಿಕ್ ಆಗಿ ಆಗಿದ್ದು ಹಾಡು ಏನು ಕರ್ಮ ಅಂತ. ಅದರಲ್ಲಿ ಎಸ್ಪೆಷಲಿ ಅಂದ್ರೆ ಇಡೀ ಹಾಡು ಏನಂತಂದ್ರೆ ನೋಡಿ ಚೆನ್ನಾಗಿದೆ ಅಂದ್ರೆ, ಫಸ್ಟು ಅವಳು ಕೇಳ್ತಾಳೆ, ಇವನಿಗೆ ಪ್ರಪೋಸ್ ಮಾಡ್ತಾಳೆ, ಇವನಿಗೆ ಒಪ್ಕೋಬೇಕೋ ಬೇಡವಾ ಅಂತ ಗೊತ್ತಾಗಲ್ಲ, ಏನ್ ಕರ್ಮನಪ್ಪ ಅಂತ ಶುರುವಾಗಿದ್ದು ಆ ಹಾಡು 5 ನಿಮಿಷದಲ್ಲಿ ಬೆಳೆದು ಅವರು ಮದುವೆ ಆಗಿ ಅವ್ರ ಮಗು ಆಗಿ ಆ ಪ್ರೀತಿಯ ಡೆವಲಪ್ಮೆಂಟ್ ಕಾಣುತ್ತೆ ಪ್ರತಿ ಹಂತದಲ್ಲೂ. ಒಪ್ಕೊಂಡು ಮದುವೆ ಆಗಿ ಇದಾಗಿ ಕಡೆಗೆ ಅವಳಲ್ಲೇ ತಾಯಿಯ ರೂಪ ಕಾಣ್ತಾನೆ. ಏನು ಕರ್ಮ, ಆ ನನ್ನ ತಾಯಿಯೇ ಸಿಕ್ಕವಳೆ, ಎಷ್ಟು ಚಂದ, ಈ ಥರದ್ದೊಂದೇನೋ ಕೊಡುಗೆ ಕೊಟ್ಟಿದ್ದಾಳೆ, ನನ್ಗೊಂದು ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ಮಗುನ, ಆ ಥರದ್ದು ಒಂದು ಜರ್ನಿ ಹೋಗುತ್ತೆ ಇದರಲ್ಲಿ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮಾಡೋದಕ್ಕೆ. ಲಿರಿಕ್ ನಾನೇ ಬರ್ದಿದ್ದೀನಿ ಅದಕ್ಕೆ. ಅದೊಂಥರ ಪ್ರೋಸೆಸ್ಸಸ್ ತುಂಬಾ ಮಜಾ ಇತ್ತು. ಮಜಾ. ವಿಜಯ್ ಪ್ರಕಾಶ್ ಸರ್ ಅಂತೂ ಹಾಡ್ಬೇಕಾದ್ರೆ ಪ್ರತಿ ಲೈನ್ಗಳನ್ನೂ ತುಂಬಾ ಎಂಜಾಯ್ ಮಾಡಿಕೊಂಡು, ಕಾಡುಗೊಲ್ಲನ ಹಾಡಿಗೆ ತಲೆ ದೂಗಿದಂತೆ ಗೋವು, ನಿನ್ನ ಪ್ರೀತಿಯ ಮಾತಿಗೆ ಸೋಲುತ್ತೈತೆ ಮನವು, ಈ ಥರದ್ದೆಲ್ಲ ಅವ್ರಿಗೆ ಸಖತ್ ಇಷ್ಟ ಆಗ್ಬಿಡೋದು. ಅಂದ್ರೆ ತುಂಬಾ ಲಾಂಗ್ ಟರ್ಮ್ ಕೇಳೋವಂಥದ್ದು, ಪದೇ ಪದೇ ಕೇಳೋವಂಥದ್ದು ಹಾಡಿದು. ಆ ಥರದೊಂದು ಅದೇ ಆ ಕಂಟೆಂಟ್ ಕೂರಿಸ್ಕೊಂಡಿದೆ ಅದನ್ನ. ಅದೊಂದೇ ಅಲ್ಲ, ಅಂದ್ರೆ ಈ ಸಿನಿಮಾ ಕಂಟೆಂಟು ಹೊಸಬ್ರಾಗಿರ್ಬೋದು, ತಂಡ ಹೊಸದೇ ಇರ್ಬೋದು, ಹೊಸ ಮುಖಗಳಿರ್ಬೋದು, ಬಟ್ ಕೆಲಸ ಮತ್ತೆ ಕ್ವಾಲಿಟಿ ತುಂಬಾ ದೊಡ್ಡದಾಗಿ ಕಾಣ್ತಿದೆ. ಅವರು ಪ್ರಚಾರ ಮಾಡ್ತಿರೋ ರೀತಿನೇ ಅದಕ್ಕೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾನು ನೋಡ್ದಂಗೆ ಈ ಥರದ್ದು ಒಂದು ಹೊಸ ತಂಡ ಬಂದಾಗ ಇಷ್ಟೆಲ್ಲ ಸ್ಪೆಂಡ್ ಮಾಡಿ ಒಂದು ದೊಡ್ಡ ನಟನ ಸಿನಿಮಾಗೆ ಮಾಡೋ ಅಷ್ಟು ಪಬ್ಲಿಸಿಟಿನ ಜನಕ್ಕೆ ತಲುಪಿಸೋಂಥ ಕೆಲಸನ ಈ ತಂಡ ಮಾಡ್ತಾ ಇದೆ. ಅದು ಏನಂದ್ರೆ ಅವರು ಫಸ್ಟು ಈ ಥರದ್ದು ಪ್ಲಾನ್ ಇರಲಿಲ್ಲ. ಒಂದು ಸಣ್ಣ ಒಂದು ಕತೆ ಹೇಳಬೇಕು ಅಂತಾನೆ ಶುರು ಮಾಡಿದ್ದು ಅವರು. ಬಟ್ ಯಾವಾಗ ಕಂಟೆಂಟ್ ಚೆನ್ನಾಗಿ ಶೂಟ್ ಮಾಡ್ಕೊಂಡು ಬಂದ್ರು, ಅವಾಗ ಎಲ್ಲರಿಗೂ ಅದೊಂದು ಕ್ರಿಯೇಟ್ ಆಯ್ತು. ಇಲ್ಲ, ಇದನ್ನ ತುಂಬಾ ಅಥೆಂಟಿಕ್ ಆಗಿ ನಾವು ಒಂದು ಪ್ರೊಫೆಷನಲ್ ಫಿಲಮ್ ಹೇಗೆ ಪ್ರೆಸೆಂಟ್ ಆಗುತ್ತೆ ಹಂಗೆ ಇದು ವಿಷಯನ ಮುಟ್ಟಿಸ್ಬೇಕು ಅಂತ ಒಂದೊಂದು ಹಂತದಲ್ಲೂ ಸೌಂಡ್ ಡಿಸೈನಿಂಗ್, ಈ ಕಾಟೇರ ಅದಕ್ಕೆಲ್ಲ ಕಲ್ಕಿಗೆಲ್ಲ ಮಾಡಿರೋರು ಅವ್ರು ಹಾಡಾದ್ರು. ಮ್ಯೂಸಿಕ್ ಅಂತ ಬಂದಾಗ್ಲೂ ಅದ್ರ ಮುಂಚೆನೆ ಬೇರೆ ಪ್ಲಾನಿಂಗ್ ಇತ್ತು, ಬೇರೆ ಸ್ಟೈಲಲ್ಲಿ ಮಾಡೋಣ ಅಂತ. ಅದರಲ್ಲಿ ಅವ್ರು ತಗೊಂಡ್ಬಂದಿರೋ ಫೈಟ್ಗಳು 5 ಫೈಟ್ಗಳಿದೆ. ಅದನ್ನೆಲ್ಲ ನೋಡಿದಾಗಂತೂ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ರೆಗ್ಯುಲರ್ ಫೈಟ್ ಇಲ್ಲ ಇದರಲ್ಲಿ, ಹೊಸ ತರ ಕೊರಿಯೋಗ್ರಾಫರ್.
ಏನಕ್ಕೆ ಎಲ್ಲ ಫಿಲಮಲ್ಲೂ ಈ ತರ ಮಾಡಕ್ ಸಾಧ್ಯತೆ ಇಲ್ಲ ಅಂತಂದ್ರೆ, ನಿಮ್ಗೆ ಮುಖ್ಯ ಪಾತ್ರಧಾರಿ ಅಥವಾ ಹೀರೋ ಇವ್ರು ಏನೇ ಕೋರಿಯೋಗ್ರಫಿ ಫೈಟ್ ಮಾಡಿದ್ರು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡೋದು ಸಿಗ್ಬೇಕು. ಹೌದು, ಇದರಲ್ಲಿ ತುಂಬಾ ಮುಖ್ಯವಾಗಿ ರಾಕೇಶ್ ದಳವಾಯಿಗೆ ಆ ಸ್ಟ್ರೆಂತ್, ಅವ್ನು ಏನ್ ಮಾಡಿದ್ರು ಮಾಡ್ತಾನೆ ಅಂತ ಅವ್ರ ಮೇಲೆ ಇವ್ರ ಮೇಲೆ ಅವರು ಕಾಂಪೀಟ್ ಮಾಡೋ ತರ ಫೈಟ್ ಮಾಡಿಸಿದ್ದಾರೆ. ಫೈಟೇ ದೊಡ್ಡ ಹೈಲೈಟ್ ಈ ಫಿಲಮ್ಗೆ. ಹೌದು. ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ಇಲ್ಲ ಈ ಫಿಲಮ್ಗೆ ಹಿಂಗೇನೋ ನಾವು ಮಾಡಕ್ಕಾಗಲ್ಲಪ್ಪ, ಮ್ಯೂಸಿಕ್ ಇದಕ್ಕೆ ಒಂದು ಗ್ರ್ಯಾಂಡ್ನೆಸ್ ಬೇಕು ಅಂತ ಅನ್ಸ್ಬಿಡುತ್ತೆ. ಅದೇ ರೀತಿ ಎಡಿಟರ್ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ ಡೆವಲಪ್ ಮಾಡ್ಕೊಂಡು ಬಂದಿದ್ದು. ಅದರ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಈಗ ದುನಿಯಾ ವಿಜಯ್ ಸರ್ ಬಂದು ಅವರು ಇದು ಮಾಡಿಕೊಟ್ರು, ಲಾಂಚ್ ಮಾಡಿಕೊಟ್ರು ಟ್ರೈಲರ್ನ. ಸತೀಶ್ ಅವರು ಬಂದು ಹಾಡನ್ನ ರಿಲೀಸ್ ಮಾಡಿಕೊಟ್ರು. ಈಗ ಎಲ್ಲ ಮೀಡಿಯಾದವರು ಬಂದು ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ. ಹಿಂಗೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಗೋತಾ ಇದೆ. ಅಂಡ್ ರೀಸೆಂಟ್ಲಿ ಅದೇ ಸತೀಶ್ ಅವರು ವಿಷಯ ಹೇಳಿದ್ರಿ, ಆಕಾಶದ ನೀಲಿ ಇತ್ತು, ಅದು ಅಂದ್ರೆ ಒಂದು ಕ್ರಾಂತಿ ಗೀತೆ ಅಂತ ಹೇಳ್ಬೋದು. ಅಂದ್ರೆ ಗೊತ್ತಿಲ್ಲ, ಅಂದ್ರೆ ಅದು ಉಟ್ಕೊಳ್ತಾ ಇದೆ ನವೀನ್ ಸಜ್ಜು ಧ್ವನಿ. ಅದು ನೀವು ಆ ಪ್ರಮೋಷನ್ಗೋಸ್ಕರ ಶೂಟ್ ಮಾಡಿದಿರೋ ಅಂತ ಅನ್ಸುತ್ತೆ ಮೇ ಬಿ. ಬಟ್ ದ ವೇ ಪ್ರೆಸೆಂಟ್ ಮಾಡಿರೋ ರೀತಿ ಅದನ್ನ ಇನ್ನೊಂದು ಲೆವೆಲ್ ಆಫ್ ಎನರ್ಜಿನ ಎನ್ಹಾನ್ಸ್ ಮಾಡಿದೆ ಈ ಪಿಕ್ಚರ್ಗೆ. ಸೊ ಈ ಹಾಡು ಸಿನಿಮಾದಲ್ಲಿ ಉಳ್ಕೊಳ್ಳುತ್ತಾ ಅಥವಾ ಯಾವ ರೀತಿ ಹೋಗುತ್ತಿದ್ದು? ಇದು ಆಕ್ಚುಲಿ ಈ ಹಾಡು ನಾವು ಬೇಸಿಕಲಿ ಈ ಹಾಡು ಹೋರಾಟದ ಒಬ್ಬ ಕ್ಯಾರೆಕ್ಟರ್, ಹೋರಾಟಗಾರ, ಅವನಿಗೆ ಅಂತ ಒಂದು ಹಾಡು ಮಾಡಿದ್ದು. ಮತ್ತೆ ಅವನ ಏನು ಹೋರಾಟದ ಜರ್ನಿ ಒಂದು ಮಾಂಟೇಜ್ ಬರ್ಬೇಕು ಅಂತ ಈ ಸಾಂಗ್ ಮಾಡಿದ್ದು. ಅದಕ್ಕೆ ಲಿರಿಕ್ ಕವಿರಾಜ್ ಸರ್ ಬರೆದು ಅದನ್ನ ನಾವೆಲ್ಲ ಹಾಡಿಸಿ, ಕೋರಸ್ ಎಲ್ಲ ಹಾಡಿಸಿ ರೆಡಿ ಮಾಡಾದ್ಮೇಲೆ ನಮ್ಗೇನೆ ಒಂಥರ ಅನ್ಸಕ್ ಶುರು ಆಯ್ತು, ಇಲ್ಲ ಇದು ಬರೀ ಫಿಲಮ್ಗೆ ಅಷ್ಟೇ ಅಲ್ಲ ಹಾಡಿದು, ಫಿಲಮ್ನ ಮೀರಿದ ಹಾಗೆ ಒಂದಷ್ಟು ಜನ ಇದಕ್ಕೆ ಈ ತರ ಹಾಡಿಗೋಸ್ಕರ ಕಾಯ್ತಾ ಇದ್ದಾರೆ. ಖಂಡಿತ. ಅಂದ್ರೆ ಯಾವಾಗ ಕ್ರಾಂತಿ ಗೀತೆ ತರ ನಿಂತ್ಕೊಳ್ತಾ ಇದ್ದು, ಹೋರಾಟದ ಗೀತೆ ಆಗಿ ನಿಂತ್ಕೊಳ್ತಾ ಇದ್ದು. ಅಂದ್ರೆ ಎಲ್ಲಾ ಕಾಲಕ್ಕೂ ಸಲ್ಲುತ್ತೆ, ಮತ್ತೆ ಆ ಸನ್ನಿವೇಶ ಅಥವಾ ಸಂದರ್ಭ ಎಲ್ಲಾ ಕಾಲಕ್ಕೂ ಇದೆ. ಹೌದು, ಆ ಹೋರಾಟ ಅನ್ನೋದು ನಿರಂತರ ಅಲ್ವಾ, ಹಂಗ ಅನ್ಸ್ಬಿಡ್ತು ನಮ್ಗೆ. ಹಂಗಾಗಿ ಅದಕ್ಕೆ ಪ್ರೊಡಕ್ಷನ್ ಅವರೆಲ್ಲ ಸಪೋರ್ಟ್ ಮಾಡಿ ಫಿಲಮ್ ಮುಗಿದೋಗಿದ್ರು ಕೂಡ ಇದು ಫಿಲಮ್ ಹೊರತಾಗೂ ಒಂದು ಸಾಂಗ್ ಆಗಿ ಇದು ನಿಂತ್ಕೊಳ್ಳಿ, ಎಲ್ಲಾರು ಇದನ್ನ ಕೇಳಲಿ ಅನ್ನೋ ತರದಲ್ಲಿ ಒಂದು ಪ್ರಮೋಷನಲ್ ಸಾಂಗ್. ನಾವು ಅವ್ರಿಗೇನಂದ್ರೆ ನಾನು ಬಾರಿಸು ಕನ್ನಡ ಡಿಂಬಿಮ ಮಾಡಿದ್ನಲ್ಲ, ಅದು ತುಂಬಾ ಚೆನ್ನಾಗಿ ರೀಚ್ ಆಗಿತ್ತು. ಸೊ ಅದೇ ತರ ಏನೋ ಒಂದು ಮಾಡಿ ಅನ್ನೋ ತರದಲ್ಲಿ ನನಗೆ ತುಂಬಾ ಹೇಳ್ತಾ ಇದ್ರು. ಹಂಗಾಗಿ ನವೀನು ನಾನು ಎಲ್ಲ ಸೇರ್ಕೊಂಡು ಅದನ್ನ ತುಂಬಾ ಒಂದಷ್ಟು ಬೇರೆ ರೀತಿ ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ದೋ. ಮತ್ತೆ ಅದಕ್ಕೆ ಅದೇನೆ ಕಮೆಂಟ್ಗಳು ನೋಡಿದ್ರೆ ನನಗೆ ಆಕ್ಚುಲಿ ಯೂಟ್ಯೂಬಲ್ಲಿ ಕಮೆಂಟ್ಗಳು ನೋಡಿದ್ರೆ ತುಂಬಾ ಒಂಥರ ತೃಪ್ತಿ ಕೊಡುವಂತ ಭಾವ. ಅದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರು ತಗೊಂಡಿದ್ದಾರೆ ಹಾಡನ್ನ. ಅಫ್ಕೋರ್ಸ್ ಇದು ಏನು ಹೋರಾಟ ಅಂದ ತಕ್ಷಣ ಎಲ್ಲರಿಗೂ ಕನೆಕ್ಟ್ ಆಗಲ್ಲ ಹೋರಾಟಗಳು. ಎಲ್ಲರೂ ಹೋರಾಟದ ಇದರಿಂದ ಬಂದಿರಲ್ಲ ಅಥವಾ ಗೊತ್ತೇ ಇರಲ್ಲ ಏನು ಹೋರಾಟ ಅಂದ್ರೆ. ತುಂಬಾ ಜನಕ್ಕೆ ಏನಂದ್ರೆ ಹೋರಾಟ ಅಂದ್ರೆ ಅದಕ್ಕೊಂದು ಏನಾಗ್ಬಿಡುತ್ತೆ ಹೋರಾಡಿದ್ರೆ ಅನ್ನೋ ಮನೋಭಾವ ಎಲ್ಲ ಇರುತ್ತೆ. ಬಟ್ ನನಗೇನಂದ್ರೆ ಅದರ ರುಚಿ ಗೊತ್ತು. ನಾವು ಥಿಯೇಟರ್ ನಲ್ಲಿ ಇದ್ದಾಗ ಹೋರಾಟ ಮಾಡಿ ಸಕ್ಸಸ್ ಆಗಿರೋ ನಿದರ್ಶನಗಳಿವೆ. ಚಾಮಲಾಪುರ ವಿದ್ಯುತ್ ಸ್ಥಾವರ ಆಗ ಟೈಮಲ್ಲಿತ್ತು, ಒಂದು 3 ತಿಂಗಳು ಹೋರಾಟ ಮಾಡಿ ಬೀದಿನೆಲ್ಲ ಹಾಡೆಲ್ಲ ಹೇಳಿ ಈ ತರ ಹಾಡುಗಳನ್ನ ಜಾಗೃತಿ ಮೂಡಿಸಿ ಅದನ್ನ ಪ್ರಾಜೆಕ್ಟ್ನೇ ನಿಲ್ಸಿದ್ದಾಯ್ತು. ಇದೆಲ್ಲ ನಮ್ಗೆ ಅನುಭವಕ್ಕಿದ್ದಾಗ ಅದೇನಂತಂದ್ರೆ ಆ ತರ ಅನುಭವ ಇರೋ ಅಥವಾ ಅದನ್ನ ಬೇಕು ಅಂತ ಕೇಳ್ತಿರೋ ಜನಗಳಿಗೆ ಸಖತ್ತಾಗಿ ಕನೆಕ್ಟ್ ಆಗುತ್ತೆ. ಆ ತರದವ್ರಿಗೊಂದು ಟೂಲ್ ಬೇಕು ಹೋರಾಟ ಮಾಡೋದಕ್ಕೆ ಅಥವಾ ಅವರ ಒಂದ್ ಎನರ್ಜಿ ಸಿಗಕ್ಕೆ ಅಂತ. ಹಂಗಾಗ್ಲಿ ಅನ್ನೋ ಇಂಟೆನ್ಷನ್ ಅಲ್ಲೇ ಮಾಡಿದ್ವಿ ಹಾಡನ್ನ. ಹೌದು. ಅಂದ್ರೆ ಇನ್ನ ಒಂದು ವಿಚಾರಕ್ಕೆ ಈ ಹಾಡು ನೋಡಿದಾಗ ಅಥವಾ ಈ ತರದ ಕಂಟೆಂಟ್ ನಾವು ಮಾತಾಡಿದಾಗ ತುಂಬಾ ಸೂಕ್ಷ್ಮವಾಗಿ ಸಿನಿಮಾನ ಪ್ರೆಸೆಂಟ್ ಮಾಡಿರ್ತಾರೆ. ಹೌದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ಒಂದು ವರ್ಗಕ್ಕೆ ಮಾಡಿರೋ ಪಿಕ್ಚರು ಅಥವಾ ಇದು ಇವ್ರಿಗೆ ಮಾತ್ರ ಅಥವಾ ಇವ್ರು ಮಾಡಿರೋ ಸಿನಿಮಾ, ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ, ಚರ್ಚೆಗಳು ಆಗುತ್ತೆ. ಬಟ್ ಈ ಸಿನಿಮಾ ನೋಡಿದಾಗ ಅದು ಯಾವ ಭಾವಗಳು ಬಂದಿಲ್ಲ. ಅಂದರೆ ನಾನು ಸಿನಿಮಾ ನೋಡಿರೋ ವಿಚಾರ ಕೇಳ್ತೀನಿ. ಅಂದರೆ ಇಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಅಥವಾ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಬಗೆಯ ಜನಗಳು ಸೇರಿ ಮಾಡಿರುವಂಥ ಕಂಟೆಂಟ್ ಇದು, ಎಲ್ಲರಿಗೂ ಸಲ್ಲುವಂಥ ಕಂಟೆಂಟ್. ಆ ಒಂದು ನಿಟ್ಟಿನಲ್ಲಿ ಎಷ್ಟೋ ಬಾರಿ ಒಂದು ಈ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋ ಜಡ್ಜ್ಮೆಂಟಿಗೆ ಬಂದ್ಬಿಡ್ತಾರೆ ಈ ಥರದ ಕಂಟೆಂಟ್ ನೋಡಿದಾಗ.
ಅದು ಏನಾಗಿದೆ ನನ್ಗೆ ಆಕ್ಚುಲಿ ಲಾಸ್ಟ್ ವೀಕ್ ಒಂದು ಯಾರೋ ಮೀಡಿಯಾದವರೇ ಅದನ್ನ ಕೇಳಿದ್ರು, ನೀವು ಈ ತರ ಮಾಡ್ತಿದ್ದೀರಲ್ಲ, ನಿಮ್ ಯಾವ್ದೋ ಒಂದು ಕಮ್ಯುನಿಟಿಗೆ ಪರವಾಗಿ ಹಿಂಗೇನೋ ಹಿಂಗ್ ಮಾಡ್ತಿದ್ದೀರಾ, ಇದು ಹೆಂಗೆ ನಿಮ್ ಕೆರಿಯರ್ಗೆ ಯಾವ ತರ ಈ ಥರದ್ದೆಲ್ಲ ಕ್ವಶನ್ ಕೇಳಿದ್ರು. ನನಗೆ ಅದು ಆಶ್ಚರ್ಯ ಅಂತ ಏನು ಅನಿಸ್ಲಿಲ್ಲ ನನಗೆ. ಬಟ್ ಅಫ್ಕೋರ್ಸ್ ಮೀಡಿಯಾದಲ್ಲಿರೋರು ಅಂದ್ರೆ ಕೆಲವು ಕ್ವಶನ್ಗಳ ಕೇಳ್ತಾರೆ. ತುಂಬಾ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ನಮ್ಮ ಫಿಲಮ್ನಲ್ಲಿ ಅಂಬೇಡ್ಕರ್ನ ಎದ್ದಿ ತೋರಿಸಿದೀವಿ ನೀಟಾಗಿ. ಅಂಬೇಡ್ಕರ್ ತೋರಿಸಿದ ತಕ್ಷಣನೇ ಒಂದು ವರ್ಗಕ್ಕೆ ಸೀಮಿತ ಮಾಡ್ಬಿಡ್ತಾರೆ, ಅದು ದೊಡ್ಡ ದುರಂತ. ಅದು ಅದೇ ಸರ್, ನನಗೆ ಅದು ಇವತ್ತಿಗೂ ಅರ್ಥ ಆಗಲ್ಲ. ಈಗ ಬಸವಣ್ಣನ ತೋರಿಸಿದ್ರೆ ಅದಕ್ಕೊಂದು ಗುಂಪು ಮಾಡೋದು, ಕುವೆಂಪು ತೋರಿಸಿದ್ರೆ ಅದಕ್ಕೊಂದು ಗುಂಪು ಮಾಡೋದು, ಅಂಬೇಡ್ಕರ್ ತೋರಿಸಿದ್ರೆ ಅದಕ್ಕೊಂದು ಗುಂಪು ಮಾಡೋದು, ಅದು ಅರ್ಥನೇ ಆಗ್ತಿಲ್ಲ ಇವತ್ತಿಗೂ. ಸೊ ಇವರೆಲ್ಲಾ ಮಹಾನಾಯಕರು, ಎಲ್ಲರಿಗೂ ಬೇಕಾದವರು, ಎಲ್ಲರ ಬದುಕಿನ, ಎಲ್ಲರ ಸಾಮಾಜಿಕ ಜೀವನದ ಬದುಕಿಗಾಗಿನೇ ಹೋರಾಡದಂತವ್ರು, ಅದು ಎಲ್ಲರಿಗೂ ಬೇಕಾಗಿರೋಂಥದ್ದು. ಆದ್ರೆ ಆ ಬೈಫರ್ಕೇಶನ್ ಮಾಡ್ತಾರದ್ದು ಅದೊಂದು ವರ್ಗನೇ ಇದೆ. ಅದೊಂದು ಇಲ್ಲ, ಅದು ಏನಾಗ್ತಿದೆ ಈಗ ಸ್ಲೋ ಆಗಿ ಅದರಿಂದ ಬ್ರೇಕ್ ಆಗ್ತಾ ಇದೆ. ತುಂಬಾ ಜನ ಅದನ್ನ ಮೀರಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬಟ್ ತುಂಬಾ ಜನ ಅದೇ ಪ್ರೀ ಆಕ್ಯುಪೈಡ್ ಮೈಂಡ್ ನಲ್ಲಿ ಇದ್ದಾರೆ. ಈಗ ಅಂಬೇಡ್ಕರ್ ಅಂತ ಬಂದ್ರೆ ಈ ಎಲ್ಲಾ ವರ್ಗಕ್ಕೂ ಅವರು ಸಲ್ಲುವಂತವ್ರು. ಏನಂತಂದ್ರೆ ನಾನು ಅದನ್ನೇ ಇನ್ನೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, 55% ಆಫ್ ದ ಪಾಪ್ಯುಲೇಷನ್ ಮಹಿಳೆಯರು. ಮಹಿಳೆಯರು ನಮ್ಮ ಭಾರತದಲ್ಲಿ, ಇಡೀ ಭಾರತದಲ್ಲಿ ಅಥವಾ ಸ್ವತಂತ್ರ ಭಾರತ ಅಲ್ಲ, ಅದಕ್ಕಿಂತ ಹಿಂದೆಯಿಂದ ಹೋಲಿಸ್ಕೊಂಡ್ರು ಮಹಿಳೆಯರಿಗೆ ಹಕ್ಕುಗಳು ಮತ್ತೆ ಅವ್ರಿಗೆ ಬೇಕಾಗಿರೋ ಸವಲತ್ತುಗಳು ಮತ್ತೆ ಅವ್ರ ಬಗ್ಗೆ ಹೋರಾಡದಷ್ಟು, ಅಂಬೇಡ್ಕರ್ ಅವರು ಹೋರಾಡದಷ್ಟು ಇನ್ಯಾರು ಹೋರಾಡಿಲ್ಲ. ಹೋರಾಡೋದಷ್ಟೇ ಅಲ್ಲ, ಅವರು ಕಾನೂನಾತ್ಮಕವಾಗಿ ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಸಿದ್ದಾರೆ. ಅಷ್ಟು ಕೆಲಸಗಳಿದೆ. ಅಂದ್ರೆ 50% ಆಫ್ ದ ಪಾಪ್ಯುಲೇಷನ್ಗೆ ಅಂಬೇಡ್ಕರ್ ಇಲ್ಲದೆ ಸ್ವತಂತ್ರ ಭಾರತನ ಕಲ್ಪಿಸ್ಕೊಳಕ್ಕೆ ಆಗಲ್ಲ. ಇವತ್ತಿನ ದಿನ ಆಫ್ಘಾನಿಸ್ತಾನನೋ ಇನ್ಯಾವುದೋ ತರ ಜೀವನ ಮಾಡ್ಬೇಕಾಗೋದು ಮಹಿಳೆಯರು. ಆಗನ್ನ ಇದರಲ್ಲೇ ಅವರು ಹಿಂದೂ ಕೋಡ್ ಬಿಲ್ ಅಂತ ಬಂದಾಗ ಮಹಿಳೆಯರಿಗೆಲ್ಲ ಆಸ್ತಿ ಬರಬೇಕು ಅಂತೆಲ್ಲ ಅವಾಗೆಲ್ಲ ಯಾರು ಸಪೋರ್ಟ್ ಮಾಡ್ಲಿಲ್ಲ. ಇವತ್ತಿನ ದಿನ ಅದು ತುಂಬಾ ದೊಡ್ಡದಾಗಿ ಅದು ಬೆಳೀತಾ ಇರೋ ವಿಚಾರ. ಮತ್ತೆ ಎಲ್ಲಾರು ಅದನ್ನ ಖುಷಿಯಾಗಿ ಪ್ರತಿಯೊಬ್ಬರು ಹಂಚ್ಕೋತಾ ಇದ್ದಾರೆ. ಮತ್ತೆ ಸುಮಾರು ಸವಲತ್ತುಗಳು ಅದೇ ಅಂದ್ರೆ ಸುಮಾರು ಲಿಸ್ಟ್ಗಳಿದೆ. ಅವರು ಈ ಪ್ರೆಗ್ನೆಂಟ್ ವುಮೆನ್ಸ್ ಗಳಿಗೆ ರಜಾ ಸಿಗ್ಬೇಕು ಅಂತ ಆಗಿರ್ಲಿ, ಮತ್ತೆ ಇಷ್ಟು ಟೈಮ್ 8 ಗಂಟೆ ಅಷ್ಟೇ ಕೆಲಸ ಮಾಡ್ಬೇಕು, ಈ ಸುಮಾರು ವಿಷಯಗಳನ್ನ ಅವರು ಬೆಳಕಿಗೆ ತಂದಿದ್ದಾರೆ. ಅಂದ್ರೆ ಅದ್ರ ಬಗ್ಗೆ ಹೋರಾಡಿದ್ದಾರೆ. ಆ ತರದ್ರಲ್ಲಿ ಪ್ರತಿಯೊಂದು ಈಗ ನೋಡಿ, ಈ ಫಿಲಮ್ ನಲ್ಲಿ ನಾವು ಹೇಳ್ತಾ ಇರೋದು ಉಳುವವನೇ ಭೂಮಿಯ ಒಡೆಯ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಬಂದಾಗ ಎಲ್ಲಾ ಬಡವರು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ ಯಾರ್ಯಾರು ಉಳ್ತಾ ಇದ್ರು ನೆಲನ ಅಥವಾ ಬಡವರು ಇದ್ರು ಅವರೆಲ್ಲರಿಗೂ ಭೂಮಿ ದೊರಿಬೇಕು ಅನ್ನೋದರ ಪರವಾಗಿ ಫಿಲಮ್ ಇದೆ. ಇದನ್ನ ಕಾನೂನಾತ್ಮಕವಾಗಿ ಯಾವ ತರ ಹೋರಾಟ ಮಾಡಿ ದಕ್ಕಿಸ್ಕೋತೀವಿ ಅನ್ನೋದು ಫಿಲಮ್. ಕಾನೂನಾತ್ಮಕ ಹೋರಾಟ ಅಂತ ಬಂದ ತಕ್ಷಣ ನೀವು ಅಂಬೇಡ್ಕರ್ ಇಲ್ಲದೆ ಆ ಹೋರಾಟ ನೆನೆಸ್ಕೊಳಕ್ಕೆ ಆಗಲ್ಲ. ಯಾಕೆಂದ್ರೆ ಸೊ ಹಂಗಾಗಿ ನೀವು ಅಂಬೇಡ್ಕರ್ ತರಲೇಬೇಕು ಅಲ್ಲಿ. ಸೊ ಅಂಬೇಡ್ಕರ್ ಬಂದಿದ್ದಾರೆ ಅಂತಂದ್ರೆ ಯಾರ್ಯಾರಿಗೆ ಈ ಸವಲತ್ತು ಸಿಕ್ಕಿದ್ದು ಅವರೆಲ್ಲ ಫಲಾನುಭವಿಗಳು. ಅಂಬೇಡ್ಕರ್ ಎಲ್ಲರಿಗೂ ಸಿಕ್ಕಿದೆ. ಈ ತರ ಸುಮಾರು ವಿಷಯಗಳು ಉಂಟು. ಹಂಗಾಗಿ ಅದನ್ನ ಸ್ಲೋ ಆಗಿ ಎಲ್ಲರೂ ಕನೆಕ್ಟ್ ಮಾಡ್ಕೋತಾ ಇದ್ದಾರೆ. ಆ ಬೆಳವಣಿಗೆಗಳ ಈ ತರ ಆಗುತ್ತೆ. ಈ ತರ ಹೆಚ್ಚು ಹೆಚ್ಚು ಮಾತಾಡಿದಷ್ಟು, ಚರ್ಚೆ ಆದಷ್ಟು ಅವೇರ್ನೆಸ್ ಬರುತ್ತೆ. ಜೈ ಭೀಮ್ ತರ ಸಿನಿಮಾ ಅಥವಾ ವಿಚಾರಣೆ ಈ ಥರದ್ದು ಸಿನಿಮಾ ಅಂದರೆ ಆ ಥರದ ಕಂಟೆಂಟ್ಗಳು ತುಂಬ ಬಂದಿದೆ. ಮತ್ತು ಆ ಪೀರಿಯಡ್ ಕಥೆಗಳು ತುಂಬ ಬಂದಿದೆ. ಕನ್ನಡದಲ್ಲಿ ಈ ಥರದೊಂದು ಅಟೆಂಪ್ಟು, ಈ ಥರದೊಂದು ಹೊಸ ತಂಡ ತೊಗೊಂಬಂದಾಗ ಆಗದಂಥ ಚಾಲೆಂಜಸ್ಸು. ಮತ್ತು ಯಾಕೆಂದರೆ ಇಷ್ಟು ಅಥೆಂಟಿಕ್ ಆಗಿ ಇಷ್ಟು ಬೆಸ್ಟ್ ಔಟ್ಪುಟ್ ಕೊಡೋದ್ರ ಹಿಂದಿನ ಕೈಗಳು ತುಂಬ ಇರ್ತವೆ. ಮತ್ತು ಅದರಲ್ಲಿ ಶ್ರಮ ದೊಡ್ಡದಿರುತ್ತೆ. ಸೊ ನಿಮ್ಮ ಹತ್ರ ಬಂದಾಗ ಮತ್ತು ಅವ್ರನ್ನ ಅದೇ ನೋಡ್ತಾ ಇದೆ, ಅವರು ಟೆಕ್ನಿಷಿಯನ್ಸ್ನ, ಎಡಿಟರ್ನಾಗಲಿ ಅಥವಾ ಮ್ಯೂಸಿಕ್ ಡೈರೆಕ್ಟರ್ನಾಗಲಿ, ನಾಟ್ ಓನ್ಲಿ ಅಂದರೆ ಪ್ರತಿಯೊಬ್ಬರನ್ನು ಅವರು ನಡೆಸ್ಕೊಳ್ತಾ ಇರೋ ರೀತಿ ಮತ್ತು ಇನ್ವಾಲ್ವ್ಮೆಂಟ್ ಆಗ್ತಾ ಇರೋ ರೀತಿ, ಅದು ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತದೆ ಈ ತಂಡದ ಮೇಲೆ. ಸೊ ಆ ಒಂದು ವಿಚಾರಕ್ಕೆ ನಿಮ್ಮ ಬಳಿ ಇವ್ರು ಬಂದಾಗ, ಈಗ ಕರ್ಣನ್ನು ಡೈರೆಕ್ಟರ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಹೌಸ್ ಅವರಾಗಿರ್ಬೋದು, ಅದು ಈ ಒಂದು ಕಂಟೆಂಟ್ ಜನರೇಟ್ ಆಗಿದ್ದು ಹಿಂಗೆ ಅಂತ. ನಾನು ಆ್ಯಕ್ಚುಲಿ ಇದು 2 ವಿಷಯಕ್ಕೆ ಈ ಫಿಲಮ್ ಒಪ್ಕೊಂಡಿದ್ದು ನಾನು. ಏನಂತಂದರೆ, ಒಂದು ನನಗೆ ಫಸ್ಟ್ ಟೈಮ್ ಏನಂತಂದರೆ ನಮ್ಮ ಪವನ್ ಕುಮಾರ್, ಲೂಸಿಯಾ ಪವನ್ ಕುಮಾರ್ ಅವರು ಫೋನ್ ಮಾಡಿಬಿಟ್ಟು ಈ ಥರ ಅರುಣ್ ಅಂದ್ಬಿಟ್ಟು, ಅವ್ರು ಕರ್ಣನ್ ಅವರು ಮುಂಚೆ ಅರುಣ್ ಅಂತ ಅವರ ಹೆಸರಿತ್ತು,
ಅವರು ಫೋನ್ ನಂಬರ್ ಕೇಳ್ತಿದ್ದಾರೆ, ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದೀನಿ, ಫಿಲಮ್ ಮಾಡ್ತಿದಾರಂತೆ, ನೀವು ಮಾತಾಡಿ ಅಂತ ಅವರು ಪವನ್ ಅವ್ರು ಕೊಟ್ಟಿದ್ದು. ಅವ್ರು ನಮ್ಗೊಂದೇನಂದ್ರೆ ಡಿಫಾಲ್ಟ್ ಸೆಂಟಿಮೆಂಟ್ ಅಂದ್ರೆ ಅವ್ರು ಫೋನ್ ಮಾಡಿ ಹೇಳಿದ್ದಾರೆ ಅಂತಂದ್ರೆ ಓಕೆ ಇದನ್ನ ಹೆಂಗಾದ್ರೂ ಇದ್ರೆ ಮಾಡ್ಬಿಡೋಣ ಅಂತ ಅದು ಮೈಂಡ್ ಸೆಟ್ ಫಸ್ಟ್. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಫೋನ್ ಮಾಡಿಬಿಟ್ಟು ಕರ್ಣನ್ ಅವ್ರು ಹೇಳಿದ್ರು, ಸರ್ ಈ ತರ ಒಂದು ಸಖತ್ ಬೋಲ್ಡ್ ಸಬ್ಜೆಕ್ಟ್ ತಗೊಂಡಿದ್ದೀನಿ, ಒಂದಿಬ್ರು ಇವ್ರ ಹತ್ರ ಮಾತಾಡಿದೆ ಸರ್, ನಾನು ಮ್ಯೂಸಿಕ್ ಕಂಪೋಸರ್ ಹತ್ರ, ಅವ್ರ ಹತ್ರ ನನಗೆ ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲ ಸರ್ ಈ ಕಂಟೆಂಟ್ ಬಗ್ಗೆ, ಹಾಗಾಗಿ ನಿಮಗೆ ನೇರವಾಗಿ ಕೇಳ್ತೀನಿ, ನಾನು ಈ ಥರದ್ದು ಕಂಟೆಂಟ್ ಮಾಡ್ತಾ ಇದ್ದೀನಿ, ನೀವು ಜೊತೆಗೆ ನಿಂತ್ಕೋತೀರಾ ಅಂತ. ಅವ್ರು ಕೇಳಿದ್ದು ಆ ಬೋಲ್ಡ್ನೆಸ್ಸು ಮತ್ತು ಅವರ ಅಪ್ರೋಚಲ್ಲೇ ಒಂದು ಕ್ಲಾರಿಟಿ ಇತ್ತು. ಮತ್ತು ಇವರು ಒಂದು ದೃಢವಾಗಿ ಏನೋ ಒಂದು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಅಲ್ಲೇ ನನಗೆ ಗಾಢವಾಗಿ ಒಂಥರ ಎದ್ದು ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಅಲ್ಲೇ ಇಮಿಡಿಯೇಟ್ ಆಗಿ ನಾನು ಒಪ್ಕೊಂಡು ಬನ್ನಿ ಕತೆ ಕೇಳೋಣ ಅಂದ್ಕೊಂಡು ಒಂದೆರಡು ಲೈನಲ್ಲಿ ಕತೆ ಕೇಳಿದ್ದು ಆ ಥರದ್ದು. ಹಾಗಾಗಿ ಆ ಥರದ್ದೊಂದು ಕ್ಲಾರಿಟಿ ಇರೋವಂಥ ಡೈರೆಕ್ಟ್ರು ಮತ್ತು ಕಂಟೆಂಟ್ ಹಾಗೆ ಆಗಿದ್ದು ಫಿಲಮು. ಅದಾದಮೇಲೆ ಹಾಗೇನೆ ಒಂಥರ ನಿಮಗೆ ಹೇಗೆ ಹೇಳೋದು, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ಥರ ಪ್ರಾಜೆಕ್ಟ್ಗಳಿಗೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ. ಏಕೆಂದರೆ ಕೆಲವು ಹಂತಗಳಲ್ಲೂ ಎಲ್ಲ ಹಂತಗಳಲ್ಲೂ ನಿಮಗೆ ಸಪೋರ್ಟ್ ಅನ್ಕೊಂಡ್ರೆ ಸಪೋರ್ಟ್ ಸಿಗಲ್ಲ. ಹೌದು, ನಾವು ಒಬ್ರಿಗೊಬ್ಬರೇ ಬೆನ್ನು ತಟ್ಕೊಂಡು ಅವ್ರಿಗೆ ಇವರು ಸಪೋರ್ಟ್ ಮಾಡಿಕೊಂಡು ಹಿಂಗೆ ಎಳ್ಕೊಂಡು ಹೋಗ್ಬೇಕಾಗುತ್ತೆ. ಆ ಥರದ್ದಾಗಿದ್ದು ಪ್ರಾಜೆಕ್ಟು. ಇವತ್ತಿನ ದಿನ ಎಲ್ಲರೂ ಅದನ್ನು ಖುಷಿಪಟ್ಟು ಅದನ್ನು ಸಪೋರ್ಟ್ ಮಾಡಿ ಎಲ್ಲ ಈಗ ಟ್ರೈಲರ್ ರಿಲೀಸ್ ಆದ್ಮೇಲಂತೂ, ಆಮೇಲೆ ಆಕಾಶದ ನೀಲಿ ಸಾಂಗ್ ರಿಲೀಸ್ ಆದ್ಮೇಲಂತೂ ತುಂಬ ಜನ ಫೋನ್ಗಳು ಬರ್ತಾ ಇದೆ, ಸರ್ ಇಲ್ಲೇನೋ ನಾವು ದನದ ಜಾತ್ರೆ ಮಾಡ್ತಾ ಇದೀವಿ, ಅಲ್ಲಿ ಬಂದು ಪ್ರಮೋಷನ್ ಮಾಡಿ, ಇಲ್ಲೇನೋ ಪರ್ಸೆದಲ್ಲಿ ಮಾಡಿ, ಈ ಥರ ಎಲ್ಲರೂ ರೆಸ್ಪಾಂಡ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಆ ಹಂತದಲ್ಲಿ ಸಪೋರ್ಟ್ ಸಿಗದೆ ಇರೋದು ಈ ಹಂತದಲ್ಲಿ ಸಿಗ್ತಿದೆ ಅಂತಂದ್ರೆ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಮೂಡಿಸಿದೆ ಫಿಲಮ್. ಹೌದೌದು, ಡೆಫಿನೆಟ್ಲಿ ಅದು ಬಹಳ ಮುಖ್ಯ. ಎಲ್ಲ ಆ್ಯಂಗಲಲ್ಲೂ ಪ್ರಮೋಷನ್ ವೈಸು ತುಂಬ ಸ್ಟ್ರಾಂಗ್ ಆಗಿ ಅದು ಫೀಲ್ ಆಗ್ತಾ ಇದೆ. ಖಂಡಿತವಾಗ್ಲೂ ಸರ್, ಅಂದರೆ ಒಂದು ಒಳ್ಳೆ ತಂಡ, ಒಂದು ಒಳ್ಳೆ ಸಬ್ಜೆಕ್ಟು ಮತ್ತು ಆ ಪ್ರಾಮಾಣಿಕ ಶ್ರಮ ಅದೆಲ್ಲವೂ ಇದರಲ್ಲಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ಅದು ಪುಷ್ಪ ಬರ್ತಾ ಇದೆ. ಈ ಒಂದು ಆ ಪುಷ್ಪ ಬರ್ತಿದ್ರು ಕೂಡ ಕನ್ನಡ ತುಂಬ ಕಾನ್ಫಿಡೆಂಟಾಗಿ ಹೇಳ್ಬೋದು ಈ ಸಿನಿಮಾ ಏನೋ ಒಂದು ಬೆಸ್ಟ್ ಇದಂತೂ ಮಾಡುತ್ತೆ ಅಂತ. ಎಲ್ಲರೂ ಥಿಯೇಟ್ರಿಗೆ ಬರಬೇಕಷ್ಟೇ, ಒಂದು ಸಲ ಥಿಯೇಟ್ರಿಗೆ ಬಂದರೆ ಅವ್ರಿಗೆ ಆ ರಿಫ್ಲೆಕ್ಷನ್ ಕಾಣುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಸ್ ಯೂಶುವಲ್ ನಿಮ್ಮ ವರ್ಕು ಅಥವಾ ಕಂಪ್ಲೀಟ್ ತಂಡದ ಕೆಲಸ ತುಂಬ ದೊಡ್ಡದಾಗಿ ಎದ್ದು ಕಾಣ್ತಾ ಇದೆ. ತುಂಬ ದೊಡ್ಡ ಭರವಸೆ ಇದೆ ಸಿನಿಮಾ ಮೇಲೆ. ಒಳ್ಳೆಯದಾಗಲಿ. ಡಿಸೆಂಬರ್ 6ಕ್ಕೆ ಸಂಭ್ರಮದ ಜೊತೆಗೆ ಸಿನಿಮಾ ನೋಡಿದ ಮೇಲೆ ಇನ್ನೊಂದು ಸಲ ಮತ್ತೊಂದ್ಸಲ ಮಾತಾಡೋಣ. ಯಾಕೆಂದರೆ ನಾನು ಪೆಪ್ಪೆ ಆದಮೇಲೆ ಮಾತಾಡಿಸ್ಬೇಕು ಅಂತ ಭಾಳ ಇತ್ತು, ಅದು ಆಗಲೇ ಇಲ್ಲ. ನಾವು ಆಮೇಲೆ ಸಂಗೀತದ ಮೇಲೆ, ಸಿನಿಮಾ ಸಂಗೀತದ ಮೇಲೆ, ನಿಮ್ಮ ಕೆಲಸದ ಮೇಲೆ ಒಂದಷ್ಟು ಕುತೂಹಲ ಇದೆ, ಒಂದಷ್ಟು ಪ್ರಶ್ನೆಗಳಿದೆ, ಒಂದಷ್ಟು ಎತ್ತಿಟ್ಟಿದ್ದೀನಿ ಕೆಲವೊಂದು ವಿಷಯ. ಅದನ್ನು ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಒಂದಿನ ತುಂಬ ವಿಸ್ತಾರವಾಗಿ ಮಾತಾಡಬೇಕು ಅಂತ ಆಸೆ ಇದೆ. ಅಂದರೆ ನಾನು ಹೇಳ್ತಾ ಇರೋದು ಲೂಸಿಯಾ ದಿನಗಳಿಂದನೂ ನನ್ನಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಅದು ಈ ಸಿನಿಮಾ ವಿಚಾರಕ್ಕೆ ಇಲ್ಲಿ ತಂದರೆ ಚೆನ್ನಾಗಿರೋ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಸಲ ಕೂತ್ಕೊಂಡಾಗ ಅದೆಲ್ಲವನ್ನೂ ಡಿಕೋಡ್ ಮಾಡೋವಂಥ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಆ್ಯಂಡ್ ಈ ಕಾಂಬಿನೇಷನ್ನು, ಕವಿರಾಜು ನಿಮ್ಮ ಕಾಂಬಿನೇಷನ್ನು ಅಥವಾ ನೀವೇ ಸಾಹಿತ್ಯ ಬರೆಯುವಂಥದ್ದಾಗಲಿ, ಅಂದರೆ ಪ್ರೀವಿಯಸ್ ಸಿನಿಮಾಗಳಲ್ಲೂ ಅದಾಗಿತ್ತು. ಬಟ್ ಇದೊಂದು ಹಾಡು ತುಂಬ ಕಾಡುತ್ತೆ. ಅಂದರೆ ಅದೇ ಜನ್ರೇಷನ್ಸ್ ಏನೇ ಇದ್ರೂ ಆ ಫೀಲಿಂಗ್ ಒಂದೇ ಅಲ್ವ ಸರ್, ಆ ಮೂಡಿಗೆ ತರೋದೇ ಆ ಮ್ಯಾಜಿಕ್ ಆಗಿದೆ ಅಂತ ನನ್ನ ಭಾವನೆ. ಖಂಡಿತವಾಗ್ಲೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಪ್ರವೀಣ್. 6ನೇ ತಾರೀಕು ಫಿಲಮ್ ರಿಲೀಸ್ ಆಗ್ತಾ ಇದೆ. ಇದೆಲ್ಲ ನಾವು ಇಷ್ಟೆಲ್ಲ ಮಾತಾಡಿದ್ವಲ್ಲ, ಇದೆಲ್ಲ ಮಾತಾಡಿದ್ರದ್ದು ಬಿಟ್ಟ ಹಾಗೆ ಫಿಲಮ್ ತುಂಬಾ ಎಂಟರ್ಟೈನಿಂಗ್ ಆಗಿ ನೋಡಿಸ್ಕೊಳ್ಳುತ್ತೆ. ನೀವೇನು ಈ ಇಂಟ್ರನಲ್ಲಿ ನಾವು ಇಷ್ಟು ಮಾತಾಡೋದನ್ನೆಲ್ಲ ಸೈಡ್ ಇಟ್ಬಿಟ್ಟು ಏನ್ ಮಾಡಿದ್ದಾರೆ ನೋಡೋಣ ಅಂತ ಸುಮ್ಮನೆ ಕುತ್ಕೊಂಡು ನೋಡಿದ್ರು ಫಿಲಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಂಟರ್ಟೈನ್ ಮಾಡುತ್ತೆ. ಹಾಗಾಗಿ ಎಲ್ಲರೂ ಫಿಲಮ್ ನೋಡ್ಬೋದು, ಬಂದು ಫಿಲಮ್ ನೋಡ್ತಾರೆ ಅಂತ ಹೋಪ್ಸಲ್ಲಿದ್ದೀನಿ. ಖಂಡಿತ. ಅಂದರೆ ಕನ್ನಡ ಪಿಕ್ಚರ್ ಆಡಿಯನ್ಸ್ ಏನಿದ್ದಾರೆ ಅಥವಾ ಕನ್ನಡ ಈ ಒಂದು ವಿಡಿಯೋ ನೋಡ್ತಿದ್ದಾರೆ, ನಾನು ಹೇಳಕ್ಕೆ ಬಯಸ್ತೀನಿ, ಹೊಸ ಮುಖಗಳು ಅಥವಾ ಈ ಥರದ ಕಂಟೆಂಟು ಅದೆಲ್ಲ ಬಿಟ್ಬಿಡಿ, ಸುಮ್ಮನೆ ಥಿಯೇಟ್ರಿಗೆ ಬಂದು ಕೂತ್ಕೊಳ್ಳಿ ಈ ಪಿಕ್ಚರ್ಗೆ, ನಿಮ್ಗೆ ಆ ಫೀಲ್ ಡೆಫಿನೆಟ್ಲಿ ಆಗುತ್ತೆ. ಆಮೇಲೆ ಇನ್ನೊಂದು, ಇದು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಸಾಮಾಜಿಕ ಕಳಕಳಿ ಅಂದ ತಕ್ಷಣ ಏನೋ ಆರ್ಟ್ ಪಿಕ್ಚರ್ ಆ ಥರದ್ದಲ್ಲ, ಸಖತ್ ಮಜಾ ಇದೆ, ಫೈಟ್ಸ್ ಇದೆ, ತುಂಬ ಒಳ್ಳೆ ಸಂಗೀತ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ.
ಆ ಫೀಲ್, ಆ ಒಂದು ಸಣ್ಣ ಗ್ಲಿಮ್ಸಲ್ಲೇ ಗೊತ್ತಾಗ್ತಿದೆ. ಟ್ರೈಲರ್ ನೋಡಿದ ತಕ್ಷಣನೇ ಅದು ಕರಿತಾ ಇದೆ ಅದು ಟ್ರೈಲರ್. ಸೊ ಆ ಥರದ್ದೊಂದು ಭಾವ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಡಿಸೆಂಬರ್ 6ಕ್ಕೆ ರಿಲೀಸ್ ಆಗ್ತಿದೆ. ಇಡೀ ಸ್ಟೇಟ್ ವೈಡು ಎಲ್ಲ ಕಡೆ ಧೀರಾ ಭಗತ್ ರಾಯ್ ಚಿತ್ರತಂಡ ಪ್ರತಿ ಊರಲ್ಲೂ ಕೂಡ ಹೋಗಿ ಪ್ರಚಾರ ಮಾಡಿದೆ. ಪ್ರತಿ ಊರಿಗೂ ಈ ಸಿನಿಮಾ ಬರ್ತಾ ಇದೆ ಅನ್ನೋದು ಗೊತ್ತಿದೆ. ಸೊ ಕನ್ನಡಿಗರು ಈ ಥರದ ಕಂಟೆಂಟ್ಗಳನ್ನು, ಈ ಥರ ತಂಡಗಳನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಕೂಡ ಮನವಿ ಮಾಡ್ತೀನಿ. ನಮಸ್ಕಾರ.